ನಮಸ್ಕಾರ. ವಿರಾಟ್ ಕೊಹ್ಲಿ ಮತ್ತು ಜೋಕಾಬ್ ಬೆಥೆಲ್ ರವರ ಆರ್ಭಟಕ್ಕೆ ತತ್ತರಿಸಿತು ಸಿಎಸ್ಕೆ. ವಿಶ್ವ ದಾಖಲೆ ನಿರ್ಮಿಸಿದರು ರೊಮಾರಿಯೋ ಶಫಲ್. ಚೆನ್ನೈ ತಂಡಕ್ಕೆ ಟಫ್ ಟಾರ್ಗೆಟ್ ನೀಡಿತು ಆರ್ಸಿಬಿ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆಯುತ್ತಿರುವ IPL 2025ರ 52ನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಇದೀಗ ಟಾಸ್ ಸೋತು ಮೊದಲ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಮಾಡಿ ಬರೋಬ್ಬರಿ 213 ರನ್ ಕಲೆ ಹಾಕಿದೆ ಸ್ನೇಹಿತರೆ. ಅದರಲ್ಲಿಯೂ ಕೊನೆ ಹಂತದಲ್ಲಿ ರೊಮಾರಿಯೋ ಶಫರ್ಡ್ ಕೇವಲ 14 ಎಸೆತಗಳಲ್ಲಿ ಸ್ಫೋಟಕ ಅರ್ಧ ಶತಕ ಸಿಡಿಸುವುದರೊಂದಿಗೆ IPL ಇತಿಹಾಸದಲ್ಲಿ ಸೆಕೆಂಡ್ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಬಾರಿಸಿದ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಮತ್ತೊಮ್ಮೆ ರಜತ್ ಪಾಟಿದಾರ್ ಟಾಸ್ ಸೋತು ಬ್ಯಾಟಿಂಗ್ ಅನಿವಾರ್ಯವಾಗಿ ಮಾಡಬೇಕಾಯಿತು. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಆರ್ಸಿಬಿ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು. ಅದರಲ್ಲಿ ಜೋಕಾಬ್ ಬೆಥೆಲ್ ಮೊದಲ ಓವರ್ನಲ್ಲೇ ಖಲೀಲ್ ಅಹ್ಮದ್ ರವರಿಗೆ ಸತತ 3 4ಗಳನ್ನು ಬಾರಿಸುವ ಮೂಲಕ ಉತ್ತಮ ಆರಂಭವನ್ನು ನೀಡುವ ಮುನ್ಸೂಚನೆಯನ್ನ ನೀಡಿದರು. ಆದ್ಯಾಗೂ ವಿರಾಟ್ ಕೊಹ್ಲಿ ಪವರ್ ಪ್ಲೇನಲ್ಲಿ ಚೆನ್ನೈ ಬೌಲರ್ಗಳನ್ನ ಕಾಡಿದ್ರು ಅಂತಾನೆ ಹೇಳಬಹುದು ಸ್ನೇಹಿತರೆ. ಈ ಮಧ್ಯೆ ಆರ್ಸಿಬಿ ತಂಡ ಕೇವಲ 4.3 ಓವರ್ನಲ್ಲಿ 50 ರನ್ಗಳ ಪಾರ್ಟ್ನರ್ಶಿಪ್ ಕಂಡು ಬಂದಿತ್ತು. ಇದರೊಂದಿಗೆ ಪವರ್ ಪ್ಲೇನಲ್ಲಿ ಚೆನ್ನೈ ಬೌಲರ್ಗಳನ್ನ ಆರ್ಸಿಬಿ ಬ್ಯಾಟ್ಸ್ಮನ್ಗಳು ಅಕ್ಷರಶಃ ಚೆಂಡಾಡಿದರು. ಈ ಮಧ್ಯೆ ವಿರಾಟ್ ಕೊಹ್ಲಿ ಸತತ 2 6 ಬಾರಿಸುವುದರೊಂದಿಗೆ ಆರ್ಸಿಬಿ ತಂಡದ ಪರ IPL ನಲ್ಲಿ 300 6 ಬಾರಿಸಿದ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು. ಈ ಮುಖ್ಯವಾಗಿ ಆರ್ಸಿಬಿ ತಂಡ ಪವರ್ ಪ್ಲೇ ಅಂತ್ಯಕ್ಕೆ 71 ರನ್ ಬಾರಿಸಿ ಯಾವುದೇ ವಿಕೆಟ್ ಕಳೆದುಕೊಂಡಿರಲಿಲ್ಲ. ಇದಾದ ಬಳಿಕ ಜೋಕಾಬ್ ಬೆಥೆಲ್ 28 ಎಸೆತಗಳಲ್ಲಿ ತಮ್ಮ IPL ವೃತ್ತಿ ಬದುಕಿನ ಮೊದಲ ಅರ್ಧ ಶತಕ ಗಳಿಸಿದರು. ಜೋಕಾಬ್ ಬೆಥೆಲ್ 33 ಎಸೆತಗಳಿಂದ 55 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಈ ಮಧ್ಯೆ ಕೊಹ್ಲಿ ಜೊತೆ ಜೋಕಾಬ್ ಬೆಥೆಲ್ 97 ರನ್ಗಳ ಜೊತೆ ಆಟವನ್ನ ನಡೆಸಿದರು ಸ್ನೇಹಿತರೆ. ಇದಾದ ಬಳಿಕ ವಿರಾಟ್ ಕೊಹ್ಲಿ 33 ಎಸೆತಗಳಿಂದ 62 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಈ ಅರ್ಧ ಶತಕದೊಂದಿಗೆ ವಿರಾಟ್ ಕೊಹ್ಲಿ ಈ ಸೀಸನ್ ನಲ್ಲಿ 7ನೇ ಹಾಫ್ ಸೆಂಚುರಿ ಬಾರಿಸಿದ ವಿಶ್ವ ದಾಖಲೆಯನ್ನ ಕೂಡ ನಿರ್ಮಿಸಿದರು. ಇದಾದ ಬಳಿಕ ದೇವದತ್ ಪಡಿಕ್ಕಲ್ 17 ಹಾಗೂ ರಜತ್ ಪಾಟಿದಾರ್ 11 ಮತ್ತು ಜಿತೇಶ್ ಶರ್ಮಾ 7 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಇದರೊಂದಿಗೆ ಆರ್ಸಿಬಿ ತಂಡದ ಮಿಡಲ್ ಆರ್ಡರ್ ಇಲ್ಲಿ ಕೈಕೊಟ್ಟಿತು ಅಂತ ಹೇಳಬಹುದು. ಆದ್ಯಾಗೂ ಫಿನಿಶರ್ ಆಗಿ ಕಣಕ್ಕಿಳಿದ ರೊಮಾರಿಯೋ ಶಫರ್ಡ್ ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನ ನಡೆಸಿದರು. ಅದರಲ್ಲಿಯೂ 19ನೇ ಓವರ್ನಲ್ಲಿ ಖಲೀಲ್ ಅಹ್ಮದ್ ರವರಿಗೆ ಒಂದೇ ಓವರ್ನಲ್ಲಿ 33 ರನ್ ಬಾರಿಸುವುದರೊಂದಿಗೆ ಪಂದ್ಯದ ಸಂಪೂರ್ಣ ಚಿತ್ರಣವನ್ನೇ ಬದಲಿಸಿದರು ಅಂತ ಹೇಳಬಹುದು. ಅಂತಿಮವಾಗಿ ರೊಮಾರಿಯೋ ಶಫರ್ಡ್ ಕೇವಲ 14 ಎಸೆತಗಳನ್ನು ಎದುರಿಸಿ 6 6 4 4ಗಳೊಂದಿಗೆ 378ರ ಸ್ಟ್ರೈಕ್ ರೇಟ್ ನಲ್ಲಿ ಅಜೇಯ 73 ರನ್ ಬಾರಿಸಿ ತಂಡದ ಮೊತ್ತವನ್ನ 200 ರನ್ಗಳ ಗಡಿ ದಾಟಿಸಿದರು. ಈ ಮುಖ್ಯವಾಗಿ ಆರ್ಸಿಬಿ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 213 ರನ್ ಕಲೆ ಹಾಕಿತು. ಅತ್ತ ಚೆನ್ನೈ ತಂಡದ ಪರ ಮಹಿಷಾ ಪಾತಿರಾಣ 3 ವಿಕೆಟ್ ಉರುಳಿಸಿದರು. ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಬೇಕೇನಪ್ಪಾ ಅಂತಂದ್ರೆ 2020ರಿಂದ ಚೆನ್ನೈ ತಂಡ 180+ ಟಾರ್ಗೆಟ್ ಚೇಸ್ ಮಾಡಿಲ್ಲ ಅಂತ ಹೇಳ್ಬಹುದು ಸ್ನೇಹಿತರೆ. ಹೀಗಾಗಿ ಆರ್ಸಿಬಿ ತಂಡ ಈ ಪಂದ್ಯ ಬಹುತೇಕವಾಗಿ ಗೆಲ್ಲುತ್ತೆ ಅಂತ ಹೇಳ್ಬಹುದು. ನಿಮ್ಮ ಪ್ರಕಾರ ಆರ್ಸಿಬಿ ಗೆಲ್ಲುತ್ತಾ ಅಥವಾ ಇಲ್ಲವೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.